ವೀಕ್ಷಕ ಬಂಧುಗಳೇ ನಮಸ್ಕಾರ. ಭಾರತೀಯ ನೆಲದಲ್ಲಿ ಅದೆಷ್ಟೋ ರಾಜ ಮಹಾರಾಜರು ಆಳ್ವಿಕೆ ನಡೆಸಿ ಜನಾಭ್ಯುದಯದ ಜೊತೆಗೆ ಸಾಹಿತ್ಯ, ಸಂಗೀತ, ಕಲಾ ವೈಭವವನ್ನು ಪುಷ್ಟಿಗೊಳಿಸಿ ಮುಂದಿನ ಪೀಳಿಗೆಗೆ ಶ್ರೀಮಂತ ಪರಂಪರೆ ಹಾಗೂ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಅನೇಕ ದೇವಾಲಯ, ಸ್ಮಾರಕಗಳು, ಶಿಲ್ಪಗಳು, ಕಟ್ಟಡಗಳು ಇರುವ ಸ್ಥಳಗಳು ಇಂದಿಗೂ ನಾಡಿನಾದ್ಯಂತ ಗೋಚರಿಸುತ್ತಿವೆ. ಅಂತಹವುಗಳಲ್ಲಿ ಒಂದಾಗಿರುವ ಧಾರ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಶಿಲ್ಪಕಲೆಗೆ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ಕರ್ನಾಟಕ ಆಂಧ್ರ ಗಡಿಯಲ್ಲಿರುವ ಶೈವ ಕ್ಷೇತ್ರವೊಂದನ್ನು ಇಂದಿನ ನಮ್ಮ ತಾಣಾ ಪ್ರಯಾಣದಲ್ಲಿ ಸಂದರ್ಶಿಸೋಣ ಬನ್ನಿ. ಅದಕ್ಕೂ ಮುಂಚೆ ಇದು ಗಡಿನಾಡು ಟಿವಿ, ಹೆಮ್ಮೆಯ ಕನ್ನಡಿಗರ ಧ್ವನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇಂದಿನ ಕರ್ನಾಟಕ ಆಂಧ್ರ ಗಡಿ ಪ್ರದೇಶಗಳನ್ನು ಹಿಂದೆ ಆಳ್ವಿಕೆ ಮಾಡಿದ ಹಲವು ರಾಜವಂಶಗಳಲ್ಲಿ ನೊಳಂಬರು ಪ್ರಮುಖರೆನಿಸಿಕೊಂಡಿದ್ದಾರೆ. ಕ್ರಿಸ್ತಶಕ 8ನೇ ಅಥವಾ 9ನೇ ಶತಮಾನದಿಂದ ಆರಂಭವಾದ ಆಳ್ವಿಕೆಯ ಕುರುಹುಗಳು ಇಂದಿಗೂ ಕಾಣಸಿಗುವುದು ಹೆಂಜೇರು ಎಂದು ಪ್ರಸಿದ್ಧಿ ಪಡೆದಿದ್ದ ಇಂದಿನ ಹೇಮಾವತಿ ಎಂಬ ಸ್ಥಳದಲ್ಲಿ. ಇದೇ ನಮ್ಮ ಇಂದಿನ ತಾಣಾ ಪ್ರಯಾಣದ ಕ್ಷೇತ್ರ. ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮಡಕಶಿರಾ ಪಟ್ಟಣದಿಂದ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿರುವ ಹೇಮಾವತಿ ಹಿಂದೆ ನೊಳಂಬ ಅರಸರ ರಾಜಧಾನಿಯಾಗಿ ಮೆರೆದಿದ್ದ ಸ್ಥಳ. ಇಲ್ಲಿ ಶಿಲ್ಪಕಲಾ ಶಾಲೆ ಇದ್ದಂತೆ ವಿದ್ವಾಂಸರು ತಿಳಿಸುತ್ತಾರೆ. ಇದು ತೆಲುಗು ರಾಜ್ಯದ ಸ್ಥಳವಾದರೂ ಅಪ್ಪಟ ಕನ್ನಡ ಭಾಷೆಯ ಜನರಿರುವ ಪ್ರದೇಶವಾಗಿದೆ. ಇಲ್ಲಿ ನೂರಾರು ದೇವಾಲಯಗಳನ್ನು ಕಟ್ಟಲಾಗಿತ್ತು ಎಂದು ಇತಿಹಾಸ ತಿಳಿಸಿದರೂ ಇಂದು ಪ್ರಧಾನವಾಗಿ ಕಂಡುಬರುವುದು ಹೆಂಜೇರು ಸಿದ್ದೇಶ್ವರ ಸ್ವಾಮಿ ದೇವಾಲಯ, ದೊಡ್ಡ ಈಶ್ವರ ದೇವಾಲಯ, ಮಲ್ಲೇಶ್ವರ, ವಿರೂಪಾಕ್ಷೇಶ್ವರ, ಚೋಳಭೈರವ, ನವಕೋಟಮ್ಮ ಮತ್ತು ಅಕ್ಕ ತಂಗಿಯರ ಈಶ್ವರ ದೇವಾಲಯಗಳು ಮಾತ್ರ. ಅದರೊಟ್ಟಿಗೆ ಪಾದಕಟ್ಟೆ, ಉಯ್ಯಾಲೆ ಮಂಟಪ, ವಸ್ತು ಸಂಗ್ರಹಾಲಯಗಳಿದ್ದು ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಆಕರಗಳಾಗಿ ಉಳಿದಿವೆ. ಸ್ಥಳ ಚರಿತ್ರೆಯ ಪ್ರಕಾರ ಎನು ಪ್ಲಸ್ ಸೇರು ನಿಂದ ಹೆಂಜೇರು ಆಗಿದೆ ಎಂಬ ವಿಷಯ ತಿಳಿದುಬರುತ್ತದೆ. ಹೆಂಜೇರು ಎಂದರೆ ಬಂಗಾರದಂತಹ ಪ್ರದೇಶ ಎಂತಲೂ ಸುವರ್ಣ ಭೂಮಿ ಎಂತಲೂ ಅರ್ಥೈಸಲ್ಪಟ್ಟಿದೆ. ಹೇಮಾವತಿ ಎಂಬ ಹೆಸರು ರಾಜಕುಮಾರಿಯಿಂದ ಪ್ರಾಪ್ತವಾಗಿದೆ. ಈಶ್ವರನ ವರಪ್ರಸಾದದಿಂದ ಜನಿಸಿದ ರಾಜಕುಮಾರಿಗೆ ಹೈಮಾವತಿ ಎಂದು ನಾಮಕರಣವಾಗಿ ಕಾಲಾಂತರದಲ್ಲಿ ಈ ಸ್ಥಳಕ್ಕೆ ಅದೇ ಹೆಸರು ಪ್ರಾಪ್ತವಾಗಿ ಮುಂದೆ ಹೇಮಾವತಿಯಾಗಿದೆ ಎಂಬ ಮಾಹಿತಿ ಲಭ್ಯವಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಹೇಮಾವತಿಯ ಶಿಲ್ಪ ವೈಭವದಲ್ಲಿ ಪಲ್ಲವ, ಗಂಗಾ, ಚಾಲುಕ್ಯ ಮತ್ತು ಚೋಳ ಸಂಪ್ರದಾಯಗಳು ಮೇಳೈಸಿಕೊಂಡಿರುವ ರಚನೆಗಳು ಕಂಡುಬರುತ್ತವೆ. ಅಂತಹವುಗಳಲ್ಲಿ ಸಿದ್ದೇಶ್ವರ ಸ್ವಾಮಿ ಮತ್ತು ದೊಡ್ಡ ಈಶ್ವರ ದೇವಾಲಯ ಪ್ರಮುಖವಾದವುಗಳು. ದೇವಾಲಯ ಸಮುಚ್ಚಯದಲ್ಲಿ ಮೊದಲು ಸಿಗುವ ಸಿದ್ದೇಶ್ವರ ಸ್ವಾಮಿ ಆಲಯವು ಪ್ರಾಕಾರ, ಗೋಪುರ, ಮುಖಮಂಟಪ, ನವರಂಗ, ಸುಖನಾಶಿನಿ, ಗರ್ಭಗೃಹ ಮತ್ತು ಭುವನೇಶ್ವರಗಳನ್ನು ಒಳಗೊಂಡಿರುವ ಅದ್ಭುತ ಕಲಾವಂತಿಕೆಯ ದೇವಾಲಯವಾಗಿದೆ. ಗರ್ಭಗೃಹದ ದೇವತಾ ಮೂರ್ತಿಯು 5.8 ಅಡಿ ಎತ್ತರದ ಕಪ್ಪು ಶಿಲೆಯ ಭೈರವ ರೂಪದ ಶಿವನ ಮೂರ್ತಿಯಾಗಿದೆ. ಮಾನವ ರೂಪವನ್ನು ಹೊಂದಿರುವ ಏಕೈಕ ಶಿವನ ವಿಗ್ರಹ ಮೂರ್ತಿ ಇದಾಗಿದೆ ಎಂಬುದು ಜನತೆಯ ನಂಬಿಕೆಯಾಗಿದೆ. ಪಶ್ಚಿಮಾಭಿಮುಖವಾಗಿ ನಿರ್ಮಾಣಗೊಂಡಿರುವ ಈ ದೇವಾಲಯದಲ್ಲಿ ಚೈತ್ರ ವೈಶಾಖ ಮಾಸದ ಸಂಜೆಯ ಸಂಧ್ಯಾ ಸಮಯದಲ್ಲಿ ಸೂರ್ಯರಶ್ಮಿಗಳು ದೇವತಾ ಶಿಲ್ಪವನ್ನು ಸ್ಪರ್ಶಿಸಿ ಕಾಂತಿಗೊಳಿಸುವ ಕ್ಷಣಗಳು ಅವಿಸ್ಮರಣೀಯವಾದವು. ಈ ದೇವಾಲಯದ ಹಿಂಭಾಗದಲ್ಲಿರುವ ದೊಡ್ಡ ಈಶ್ವರ ದೇವಾಲಯವು ವಿಶಿಷ್ಟ ಶಿಲ್ಪಕಲಾ ರಚನೆಯಾಗಿದೆ. ಗರ್ಭಗೃಹ ಮತ್ತು ಮುಖಮಂಟಪವನ್ನು ಮಾತ್ರ ಹೊಂದಿದೆ. ಗೋಪುರವಿಲ್ಲದ ಆಲಯದಲ್ಲಿ 16 ಕಂಬಗಳಿದ್ದು ಪ್ರತಿ ಕಂಬದಲ್ಲೂ ಶಿಲ್ಪ ವೈಭವ ಎದ್ದು ಕಾಣುತ್ತದೆ. ಗರ್ಭಗೃಹದ ದೊಡ್ಡದಾದ ಶಿವಲಿಂಗ,
ದೇವಾಲಯದ ಮುಂಭಾಗದ ಮಂಟಪದಲ್ಲಿರುವ ಮಹಾನಂದಿ ಕಪ್ಪು ಶಿಲೆಯದಾಗಿದ್ದು ಸಂಧ್ಯಾ ಸೂರ್ಯರಶ್ಮಿಯ ಸ್ಪರ್ಶದಿಂದ ಕಾಂತಿಗೊಳ್ಳುತ್ತವೆ. ಇದೇ ರೀತಿ ಪೂರ್ವಾಭಿಮುಖವಾಗಿ ರಚಿಸಲ್ಪಟ್ಟಿರುವ ಮಲ್ಲೇಶ್ವರ ಮತ್ತು ವಿರೂಪಾಕ್ಷೇಶ್ವರ ದೇವಾಲಯಗಳು, ಅಕ್ಕ ತಂಗಿಯರ ಈಶ್ವರ ದೇವಾಲಯಗಳು, ಅವುಗಳಲ್ಲಿರುವ ಶಿವಲಿಂಗ, ನಂದಿ ವಿಗ್ರಹಗಳು ಮತ್ತು ಕಂಬಗಳು ಶಿಲ್ಪ ನೈಪುಣ್ಯತೆಯನ್ನು ಮನಸೂರೆಗೊಳಿಸುತ್ತವೆ. ನೊಳಂಬರ ವಾಸ್ತುಶಿಲ್ಪಕ್ಕೆ, ಶಿಲ್ಪಕಲೆಗೆ ಸಾಕ್ಷಿಯಾಗಿ ನಿಂತಿರುವುದು ಇಲ್ಲಿರುವ ವಸ್ತು ಸಂಗ್ರಹಾಲಯ. ದೇವಾಲಯ ಸಂಕೀರ್ಣ ಪ್ರದೇಶದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದೆ. ಇಲ್ಲಿ ವೈವಿಧ್ಯಮಯವಾದ ಶಿಲ್ಪಗಳು, ಶಾಸನ ಮೂರ್ತಿಗಳು, ಕಲಾ ಪ್ರಕಾರಗಳನ್ನು ನೋಡಬಹುದು. ಬಹುತೇಕ ಭಿನ್ನಗೊಂಡಿದ್ದರೆ ಹಲವನ್ನು ರಕ್ಷಿಸಿ ಸೇಕರಿಸಲಾಗಿದೆ. ರಾಮಾಯಣವನ್ನು, ಮಹಾಭಾರತವನ್ನು ಮತ್ತು ಪುರಾಣದ ಕಥೆಗಳನ್ನು ಆಧರಿಸಿ ರಚಿಸಲ್ಪಟ್ಟಿರುವ ಕೆತ್ತಲ್ಪಟ್ಟಿರುವ ಶಿಲ್ಪಗಳು, ಶಿಲಾಶಾಸನಗಳು, ವೀರಗಲ್ಲುಗಳು, ಜೊತೆಗೆ ಗಣಪತಿ, ಭೈರವ, ವೀಣಾಧಾರಿ ಶಿವ, ದಕ್ಷಿಣಾಮೂರ್ತಿ, ಸೂರ್ಯ ಭಗವಾನ್, ವಾಮನ, ಪರಶುರಾಮ, ವೆಂಕಟೇಶ್ವರ, ನಟರಾಜ, ಸಪ್ತಮಾತೃಕೆಗಳು, ಮಹಿಷಾಸುರಮರ್ದಿನಿ, ಉಮಾಮಹೇಶ್ವರ, ಇಂದ್ರಾಣಿ, ಕುಮಾರಸ್ವಾಮಿ, ವರಹಾಮೂರ್ತಿ, ಬ್ರಹ್ಮ, ಅಷ್ಟಲಕ್ಷ್ಮಿ, ಗೌತಮ ಬುದ್ಧ, ಶಿವಪಾರ್ವತಿ ಇತ್ಯಾದಿ ಶಿಲಾಮೂರ್ತಿಗಳನ್ನು ಇಲ್ಲಿ ನಾವು ನೋಡಬಹುದು. ಶಿವರಾತ್ರಿಯ ದಿನಗಳಲ್ಲಿ ಅಗ್ನಿಗೊಂಡ, ಸಿಡಿಮರ ಉತ್ಸವ, ಚಿಕ್ಕತೇರು, ಬ್ರಹ್ಮರಥೋತ್ಸವ ಇತ್ಯಾದಿಗಳು ಈ ದೇವಾಲಯ ಪ್ರದೇಶದಲ್ಲಿ ನೆರವೇರುತ್ತಿದೆ. ಈ ಕಾರ್ಯಕ್ರಮಗಳಿಗೆ ಕರ್ನಾಟಕ, ಆಂಧ್ರ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಿ ಪುನೀತರಾಗುತ್ತಿದ್ದಾರೆ. ಇತ್ತೀಚೆಗೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ನಿತ್ಯಾನ್ನ ದಾಸೋಹ ನಡೆಯುತ್ತಿದ್ದು ಹಲವಾರು ಭಕ್ತರಿಗೆ ಅನುಕೂಲವಾಗಿದೆ. ಸರ್ಕಾರದ ವತಿಯಿಂದ ಇಲ್ಲಿಗೆ ಬರುವ ಭಕ್ತಾದಿಗಳಿಗಾಗಿ ವಸತಿ ಸೌಕರ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂತಹ ಅದ್ಭುತ ಕ್ಷೇತ್ರವನ್ನು ನಾವು ಸಂದರ್ಶಿಸೋಣ. ಇದೇ ಕ್ಷೇತ್ರದಲ್ಲಿ ಶಿವಶರಣ ಹಂಪಣ್ಣನವರ ಗದ್ದುಗೆ ಮತ್ತು ದತ್ತಾತ್ರೇಯ ಆಶ್ರಮವನ್ನು ಸಹ ನಾವು ಕಾಣಬಹುದು. ಇದು ನಮ್ಮ ದೈವ ಕ್ಷೇತ್ರ ಮತ್ತು ಪರಂಪರೆಯ ತಾಣ. ನಾವೆಲ್ಲರೂ ಸಂದರ್ಶಿಸೋಣ, ಉಳಿಸೋಣ, ಬೆಳೆಸೋಣ. ಧನ್ಯವಾದಗಳು.